NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಅಸ್ಕಿ ಬೇಕಿನಾಳ ಬೂದಿಹಾಳ ಪಿಟಿ ಕೆರೆ ನೀರು ತುಂಬಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರಿಂದ ದಿನಾಂಕ 21/5/2024 ಅಸ್ಕಿ ಗ್ರಾಮದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೆರೆ ನೀರು ತುಂಬಿಸುವಂತೆ ರೈತರು ಉಗ್ರ ಹೋರಾಟವನ್ನು ಮಾಡಿದರು. ಇದೇ ವೇಳೆ ಜಿಲ್ಲಾಧ್ಯಕ್ಷರು ಮಾತನಾಡಿದರು. ಅನೇಕ ರೈತ ಮುಖಂಡರು ಮಾತನಾಡಿ ಅಸ್ಕಿ ಕೆರೆಗೆ ನೀರು ಬರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಘೋಷಣೆ ಕೂಗಿದರು. ಜಿಲ್ಲಾ ವರದಿಗಾರರು ಮೈದೂರು ಭಾಷಾ ಮನ್ಗೋಳು. ನಿರ್ದಿಷ್ಟವಾದ ಬೆಲೆ ಸಿಗೋಂಗಿಲ್ಲ. ಅವ್ರು ಹೇಳಿದಕ್ಕೆ ನಾವು ಕೊಟ್ಟು ಬರ್ಬೇಕು, ಇಲ್ಲಾಂದ್ರೆ ಹತ್ತಿ ಪತಿ ಎಲ್ಲ ತಂದು ಮನ್ಯಾಗ ಇಡ್ಬೋದು. ಇಂಥ ಟೈಮ್ ಒಳಗೆ ನಮ್ಗೆ ನೀರು ಸಹ ಸಿಗಲಿಲ್ಲಪ್ಪ ಅಂತಂದ್ರೆ ನಮ್ಮ ರೈತರು ಏನಪ್ಪ ಅಂತಂದ್ರೆ ಭಾರಿ ಸಂಕಷ್ಟಕ್ಕೆ ಗಿಡಗಾರ. ಅದಕ್ಕೇನಪ್ಪ ಅಂತಂದ್ರೆ ಆದಷ್ಟು ಬೇಗ ಇಲ್ಲಿಯ ಜನಪ್ರತಿನಿಧಿಗಳು ತಾವು ಈ ಸಮಸ್ಯೆಯನ್ನು ಗಮನಕ್ಕೆ ತಗೋಬೇಕು. ಒಂದು ವೇಳೆ ತಗೊಳ್ಳಿಲ್ಲಪ್ಪ ಅಂದರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೇನೆ. ಇಷ್ಟೇ ನಾನು 2 ಮಾತು ಮಾಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತಿನ ದಿನ ನಮ್ಮೂರಿನ ಗ್ರಾಮ ದೇವತೆಯನ್ನು ನೆನೆಯುತ್ತಾ ನಾವೇನು ಅಸ್ಕಿ ಮತ್ತು ಬೆಕನಾಳ್ ಬೂದಿಯಾಳ ಪೇಟೆ ಕೆರೆ ನೀರು ತುಂಬುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೂಡ್ಕೊಂಡಿವಿ. ಇನ್ನಿತರ ಸಂಘಟನೆಗಳಿಂದ ಕಲ್ತಂತವರು ಸಂಘದ ಸದಸ್ಯರು ಮತ್ತು ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು, ಪತ್ರಿಕಾ ಮಾಧ್ಯಮದವರು, ಎಲ್ಲರೂ ಪೊಲೀಸ್ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ಕೊಟ್ಟು ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಹೇಳಿ ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳಿ ನಾವು ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ ಅಂತಂದ್ರೆ ಈಗಾಗಲೇ ಬರಗಾಲ ಬಿದ್ದು 2 ವರ್ಷ ಆಯಿತು. ಈ ಕೆರೆಗಳು ಒಣಗಿ ಹೋಗ್ಯಾವ. ಅದಕ್ಕಾಗಿ ಕೆರೆಗಳು ತುಂಬುವಂಥ ಯೋಜನೆಯೊಳಗೆ ಅದಾವೋ ಇಲ್ಲೋ ಅನ್ನುವಂಥದ್ದು ನಮಗೂ ಅಷ್ಟು ಕಲ್ಪನೆಯೇ ಇದ್ದಿದ್ದಿಲ್ಲ. ಅದಕ್ಕಾಗಿ ನಾವು ಇದೊಂದು ಮಾಡಿದೆವು ಅಂತಂದ್ರೆ ಕಡೆಗೆ ಮುಂದೆ ತುಂಬುವಂಥ ಕೇವಲ ಇಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಹೋರಾಟ ಮಾಡೋದಲ್ಲ, ಎಲ್ಲರೂ ಕೂಡ ಇದರೊಳಗೆ ಭಾಗಿಯಾಗಬೇಕು. ಎಲ್ಲರೂ ಕರ್ಕೊಂಬರ್ಬೇಕಾದ್ರೆ ನನ್ನ ಕೆಲಸ ಅದ, ಅದು ಕೆಲಸ ಅದ, ಅಲ್ಲಿಗೆ ಹೋಗ್ಬೇಕು ಅಂತಕ್ಕಂಥ ಸಬೂಬ್ ಹೇಳಲಾರ್ದೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತವನ್ನು ಕೋರ್ತೀನಿ. ಮೊದಲನೇದಾಗಿ ಈ ಭಾಗದ ರೈತರ ಸಮಸ್ಯೆ ಏನದಪ್ಪ ಅಂದ್ರೆ ಬರೀ ನೀರಿಂದಲ್ಲ, ಕಳಪೆ ಬೀಜ, ಗೊಬ್ಬರ, ರಾಸಾಯನಿಕ ಕೀಟನಾಶಕಗಳನ್ನು ಟೋಟಲಾಗಿ ಎಲ್ಲನೂ ಕಳಪೆ ಮಾಡ್ಕೊತ ಬಂದಂಥ ಸರ್ಕಾರದಿಂದ ಬಂದಂಥ ಯಾವುದೇ 1 ರೂಪಾಯಿದೂ ರೈತರಿಗೆ ಮುಟ್ಲಾರ್ದಂಥ ವ್ಯವಸ್ಥೆ ಈ ಭಾಗದಾಗ ಐತಿ. ಮತ್ತು ಬಹುದಿನಗಳ ಕನಸು ಬೂದ್ಯಾಳ ಪಿರಾಪುರ ಏತ ನೀರಾವರಿ ಈ ಭಾಗಕ್ಕೆ ಜೀವನಾಡಿ, ಅದು ಸಹ ನೆನಪಿದೆ. ಶಾಶ್ವತವಾದಂಥ ಒಂದು ಪರಿಹಾರವನ್ನು ಮಾನ್ಯ ಜಿಲ್ಲಾಡಳಿತ ವಹಿಸ್ಕೋಬೇಕಂತ ಹೇಳಿ ನಾವು ಈಗಾಗಲೇ ಅವ್ರನ್ನ ಆಗ್ರಹ ಮಾಡಿದ್ದೆವು. ಅದರಡಿಯಲ್ಲಿ ವಿಜಯಪುರ ಜಿಲ್ಲೆ ಇರುವಂಥ ಎಲ್ಲ ಕೆರೆಗಳನ್ನು ಸಂಪೂರ್ಣವಾಗಿ ತುಂಬಿ ಭರ್ತಿ ಮಾಡಿದ್ದೇ ಆಯ್ತಪ್ಪ ಅಂತಂದ್ರೆ ಈ ಭಾಗದ ಎಲ್ಲ ಜಾನುವಾರುಗಳಿಗೆ ಕುಡಿಯಲು ನೀರು ಆಗ್ತದ ಅಂಥೇಳಿ ನಾವು ಆಗ್ರಹ ಮಾಡಿದ್ದೆವು. ಆದ್ರೆ ಈ ವರ್ಷ ಸಂಪೂರ್ಣ ಬರಗಾಲ ಇರೋದ್ರಿಂದ ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಐತೆ ಅಂಥೇಳಿ ಏನೋ ಒಂದು ಸಬೂಬು ಹೇಳಿ ನಮ್ಗೆ ಕಳಿಸಿದ್ರು. ದೇವ್ರ ಪುಣ್ಯಕ್ಕೆ ನೆರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಆದ ನಿಮಿತ್ತವಾಗಿ ಆಲಮಟ್ಟಿಯಲ್ಲಿ ನೀರು ಸಂಗ್ರಹ ಆಯಿತು. ಅದರಡಿ ಒಳಗೆ ಮೊನ್ನೆ ಬೇಸಿಗೆ ಒಳಗಿಂತ ಒಂದು ಭೀಕರ ಬೇಸಿಗೆ ಒಳಗೆ ನೀವೆಲ್ಲ ನೋಡಿರ್ಬೋದು, ಸುಮಾರು 45-46 ಡಿಗ್ರಿ ಸೆಲ್ಸಿಯಸ್ ಬಿಸಿಲು. ಹೆಂಗಪ್ಪ ಅಂತಂದ್ರೆ ರೋಡ್ ಮೇಲೆ ತತ್ತಿ ಒಳಗೆ ಹಾಕಿದ್ರೆ ಆಮ್ಲೆಟ್ ಆಗುವಂಥ ಒಂದು ಬಿಸಿಲು ವಾತಾವರಣ ನಾವೆಲ್ಲ ನೋಡಿದ್ವಿ. ಇಲ್ಲೆಲ್ಲ ಹಿರಿಯರು ಅದಾರ, ಈಗ 70-80 ವರ್ಷದ ಅಜ್ಜಗಳು ಅದಾರ. ಇಷ್ಟು ವಾತಾವರಣ, ಇಷ್ಟು ಬಿಸಿಲು ವಾತಾವರಣ ಯಾವಾಗ ಇತ್ತೇನ್ರಿ ಹಿಂದೆ ಮುಂದೆ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ಈ ಒಂದು ಜಾಗತಿಕ ತಾಪಮಾನ ಹೆಚ್ಚಾಗೈತೆ ಅಂತ ಹೇಳಿ ಒಂದು ಸರ್ವೆ ಹೇಳ್ತದ. ಅದೇ ರೀತಿಯಾಗಿ ಎಲ್ಲಿ ಬೇಕಲ್ಲಿ ಈ ನಮ್ಮ ಮರಗಳ ಮಾರಣ ಹೋಮ ನಡೆದೈತಿ. ಎಲ್ಲರೂ ಗಿಡ ಕಡಿದೆ ಆಗೋದ್ರಿಂದ ಈ ಒಂದು ಭೂಮಿಯ ತಾಪಮಾನ ಹೆಚ್ಚಾಗೈತಿ. ಅದರ ನಿಮಿತ್ತವಾಗಿ ಏನಾರ ಟೋಟಲ್ ಆಗಿ ನಮ್ಮ ವಿಜಯಪುರ ಜಿಲ್ಲೆಯ ತಾಪಮಾನ 46 ಡಿಗ್ರಿ ಸೆಲ್ಸಿಯಸ್ ಬಂದಿತ್ತು. ಇನ್ನೊಂದು 4 ಡಿಗ್ರಿ ಸೆಲ್ಸಿಯಸ್ ಆಯಿದ್ರೆ ನಾವು ಯಾರು ಹೊರಗೆ ಬಂದ್ರೆ ಉಳಿಯಲಾರಂಥ ಪೊಸಿಷನ್ ಐತಿ. ಅದಕ್ಕೆ ಇಷ್ಟೆಲ್ಲ ಒಂದು ದೃಷ್ಟಿಕೋನ ಇಟ್ಟುಕೊಂಡು
ಮೊನ್ನೆ ದಿನ ನಾವು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿರಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುಮಾರು 25 ಬೇಡಿಕೆಗಳನ್ನು ನಾವು ಇಟ್ಟಿದ್ದೆವು. ಅದರಲ್ಲಿ ಪ್ರಮುಖವಾದದ್ದು ಏನಪ್ಪ ಅಂತಂದ್ರೆ ಈ ಕೆರೆ ನೀರು ತುಂಬು ಯೋಜನೆ. ಕೆರೆ ತುಂಬಿದ್ರೆ ಕೇವಲ ರೈತ ಸಂಘದವರಿಗೆ ಅಂತಲ್ಲ, ರೈತ ಸಂಘ ಅಂದ್ರೆ ಬೇರೆ ಅಲ್ಲ, ರೈತರು ಎಲ್ಲರೂ ಕುಡಿದ್ರೆ ರೈತ ಸಂಘ ಆಗಿರ್ತದೆ. ಈ ಕೆರೆ ನೀರು ತುಂಬುತ್ತಪ್ಪ ಅಂತಂದ್ರೆ ಸುತ್ತಮುತ್ತಲಿರುವಂಥ ಎಲ್ಲ ಬಾವಿಗಳು, ಕೊಳವೆ ಬಾವಿಗಳು ರೀಚಾರ್ಜ್ ಆಗ್ತಾವೆ. ಅಂತಂದ್ರೆ ಈಗ ಕೆಲವೊಂದು ಬತ್ತು ಹೋದಂಥ ಬೋರ್ವೆಲ್ ಸದ್ಯಕ್ಕೆ ರೀಚಾರ್ಜ್ ಆಗಿ ನೀರು ಬರುವಂಥ ಒಂದು ಸಾಧ್ಯತೆಗಳಿದಾವೆ. ಕೆಲವೊಂದು ಅಕ್ಕಪಕ್ಕದ ಹೊಲದಲ್ಲಿರುವಂಥ ಬಾವಿಗಳ ಸದ್ಯಕ್ಕೆ ನೀರು ಜಗ್ತದೆ. ಈಗ ಹೇಳಿದ್ರಲ್ಲ, ಇದಕ್ಕೆ ಸುಮಾರು 100 ಕಿಲೋಮೀಟರ್ಗಿಂತ ಹೆಚ್ಚು ಒಂದು ಕೆರೆ ತುಂಬತಪ್ಪ ಅಂತಂದ್ರೆ 3 ವರ್ಷ ನಮಗೆ ಈ ಭಾಗದೊಳಗೆ ಯಾವುದೇ ಒಂದು ಕೆರೆ ಸುತ್ತಮುತ್ತಲಿನ ನೀರಿನ ಅಭಾವ ಆಗೋದಿಲ್ಲ. ಅದಕ್ಕೆ ಈ ಕಂಟಿನ್ಯೂ ಆಗಿ ನಮ್ಗೆ ಈ ಎಲ್ಲ ಕೆರೆಗಳನ್ನು ನಮ್ಮ ಮಾನ್ಯ KBJNL ಅಧಿಕಾರಿಗಳು ಒಂದು ರಿಪೋರ್ಟ್ ಐತಿ, ನಿಮಗೆಲ್ಲ ಇದ್ರದ್ದೊಂದು ಕಾಪಿ ಬೇಕಾದ್ರೆ ಕೊಡ್ತೀನಿ ನಾನು. ಸುಮಾರು 149 ಕೆರೆಗಳನ್ನು ಅವ್ರು ಅಧಿಕೃತವಾಗಿ ತುಂಬಿವಂತ ಹೇಳಿ ತೋರಿಸ್ತಾರೆ. 149 ಕೆರೆ ತುಂಬಿವಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಏನಾಗ್ಯದಪ್ಪ ಅಂತಂದ್ರೆ ನಾವು ಅಲ್ಲಿ ಹೋಗಿ ಸ್ಥಳ ಸಮೀಕ್ಷೆ ಮಾಡಿದಾಗ ಕೇವಲ ಇದ್ರಾಗ ಅರ್ಧ ಅಷ್ಟೇ ತುಂಬ್ಯಾವ. 60ರಿಂದ 70 ಕೆರೆಗಳು ತುಂಬ್ಯಾವ, ಉಳಿದಿದ್ದು 80 ಕೆರೆ ತುಂಬೇ ಇಲ್ಲ. ಅವ್ರು ಕೇಳಿದ್ರೆ ಏನೋ ಒಂದು ಹೇಳ್ತಾರೆ, ಅದು ಟೇಲ್ ಎಂಡಿಗಾದ್ರಿ ಅಷ್ಟು 187 ಕಿಲೋಮೀಟರ್ ನೀರು ಬಿಡೋಕ್ಕಾಗಂಗಿಲ್ಲ, ನಮಗೆ ICC ಮೀಟಿಂಗ್ದಾಗ ಪರ್ಮಿಷನ್ ಇಲ್ಲ, ಏನೋ ಒಂದು ಸಬೂಬು ಹೇಳಿ ನಮ್ಮ ರೈತರಿಗೆ, ಮುಗ್ಧ ರೈತರಿಗೆ ಏನು ಮಾಡಿಬಿಡ್ತಾರೆ, ಇನ್ನು ನೀರು ಬರಂಗಿಲ್ಲ ಅಂತ ಹೇಳಿ ಒಟ್ಟು ಇದ್ರ ಹೆಸರು ಮೇಲೆ ಸುಮಾರು 100 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಈ ಅನುದಾನದಲ್ಲಿ ಕೆರೆ ನೀರು ತುಂಬಿ ಯೋಜನೆಯೊಳಗೆ ಒಂದು ಅವ್ಯವಹಾರ ನಡೀತಾ ಇರೋದು ನಾವೆಲ್ಲ ಕಾಣ್ಬೋದಾಗಿತ್ತು. ಅದೇ ರೀತಿಯಾಗಿ ಆಲಮಟ್ಟಿ ಜಲಾಶಯ ಸಲ ಸುಮಾರು 1000 ಎಕರೆ ಭೂಮಿ ನಮ್ಮ ರೈತರು ಕಳ್ಕೊಂಡಿರೋದು. ಫಲವತ್ತಾದ ಭೂಮಿ, ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಭೂಮಿ ಫಲವತ್ತಾದ ಭೂಮಿ. ಆ ಒಳ್ಳೆಯ ಫಲವತ್ತಾದ ಭೂಮಿ ಸದ್ಯಕ್ಕೆ ನಾವು ಆಲಮಟ್ಟಿ ಜಲಾಶಯ ಸಲ ಕಳ್ಕೊಂಡಿದ್ದೀವಿ. ಯಾಕೆ? ಇದು ಕೇವಲ ನಮ್ಮ ಒಬ್ಬರಿಗೆ ನೀರಿನ ಅನುಕೂಲ ಆಗೋದಲ್ಲ, ಇದ್ರ ಜೊತೆಗೆ ಸುತ್ತಮುತ್ತಲಿನ ಬಾಗಲಕೋಟೆ ಇರ್ಬೋದು, ರಾಯಚೂರು 6 ಜಿಲ್ಲಾದವರಿಗೆ ಕೃಷ್ಣಾ ನದಿ ನೀರು ಅನುಕೂಲ ಆಗ್ತದೆ. ಸಂತೋಷದ ವಿಚಾರ. ಯಾಕಂತಂದ್ರೆ ರೈತರು ಹೆಚ್ಚೆಚ್ಚಿಗೆ ಸಂಘಟನಾತ್ಮಕ ಆಗಬೇಕು. ಯಾಕಂದ್ರೆ ಸರ್ಕಾರ ಇರೋದೇ ನಮ್ಮ ಸಲಿಂದ ಅದ, ಸರ್ಕಾರಿ ಯೋಜನೆಗಳು ಇರೋದು ನಮ್ಮ ಸಲಿಂದ ಅದಾವ. ನಾವು ಎಲ್ಲಿಯವರಿಗೆ ಕೇಳಂಗಿಲ್ಲ, ಅಲ್ಲಿವರಿಗೆ ಯಾರು ಏನು ಕೊಡಂಗಿಲ್ಲ.